ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ಅದು ಯಾಕೋ ಗೊತ್ತಿಲ್ಲಪ್ಪ, ನಮ್ಮ ಈ ಸಿಂಗಲ್ ಹುಡುಗರು, ಎಸ್ಪೆಷಲಿ ನಮ್ಮ ಸಿಂಗಲ್ ಹುಡುಗರು, ಕಪಲ್ ಹುಡುಗರು ಹೇಳ್ತಿಲ್ಲ, ಲವರ್ ಹುಡುಗರ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ. ಬರೀ ನಮ್ಮ ಸಿಂಗಲ್ ಹುಡುಗರ ಬಗ್ಗೆ ಹೇಳ್ತಿರೋದು. ಯಾಕೆ ಈ ರೀತಿ ಸ್ಕ್ಯಾಮ್ಗಳಾಗ್ತಾರೋ ಗೊತ್ತಿಲ್ಲ. ಪಾಪ ಒಂಟಿತನ ಯಾವ ರೀತಿ ಎಲ್ಲ ಕಾಡ್ತಿದೆ ಅಂತ ಹೇಳಿದ್ರೆ ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ. ಆ ರೀತಿ ಎಲ್ಲ ಪಾಪ ಅವ್ರಿಗೆ ಒಂಟಿತನ ಕಾಡ್ತಿದೆ ಅವ್ರಿಗೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊನ್ನೆ ನಿಮಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು, ಆಯ್ತಾ? ಸ್ಪಾ ಅಲ್ಲಿ ಯಾವ ರೀತಿ ಎಲ್ಲ ಸ್ಕ್ಯಾಮ್ ನಡೆಯುತ್ತೆ ಅಂತ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಆ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಮತ್ತೆ ಒಂದು ವಿಡಿಯೋ ನೋಡ್ಬೋದು, ಇಲ್ಲ ವಿಡಿಯೋ ಕಂಪ್ಲೀಟ್ ಮಾಡಿ ಆ ವಿಡಿಯೋ ನೋಡೋಗಿ. ಸ್ಪಾಲ್ ಯಾವ ರೀತಿ ಮಸಾಜ್ ಪಾರ್ಲರ್ಗಳಲ್ಲಿ ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅಂತ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ಲಿ. ಅದು ನನ್ನ ರಿಯಲ್ ಸ್ಟೋರಿ ಅದು, ಆಯ್ತಾ? ಇಲ್ಲೊಂದು ರಿಯಲ್ ಇನ್ಸಿಡೆಂಟ್ ನಿಮ್ಮ ಹತ್ರ ಹೇಳಕ್ ಬರ್ತಾ ಇದ್ದೀನಿ ನಾನು ಇಲ್ಲಿ. ಅದು ನನ್ನ ಫ್ರೆಂಡ್ ಅವರ ತಮ್ಮ, ಆಯ್ತಾ? ಪಾಪ ಅವಾಗ ತಾನೇ ಅವನು ಡಿಗ್ರಿ ಕಂಪ್ಲೀಟ್ ಮಾಡಿ ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಒಂದು ಹೊಸ ಕೆಲಸ ಹುಡ್ಕೊಂಡು ಕೆಲ್ಸಕ್ಕೆ ಹೋಗ್ಬಿಟ್ಟು ಬೆಳಿಗ್ಗೆ ಹೋದ್ರೆ ಸಂಜೆ ಬರೋನು ಅಂತ ಎಂಪ್ಲಾಯ್, ಮಾಮೂಲಿ IT ಎಂಪ್ಲಾಯ್ಸ್ಗಳೆಲ್ಲ ಗೊತ್ತಲ್ಲ ನಿಮಗೆ ಕಥೆಗಳು, ಆಯ್ತಾ? ಆ ರೀತಿ ಪಾಪ ಡೀಸೆಂಟ್ ಎಂಪ್ಲಾಯಿ, ಸಿಂಗಲ್ ಹುಡುಗ, ಯಾವುದೇ ಲವರ್ ಇರಲಿಲ್ಲ. ಅಪ್ಪ ಅಮ್ಮ ಊರಲ್ಲಿದ್ರು, ಅಣ್ಣ ತಮ್ಮ ಮಾತ್ರ ಒಂದು ರೂಮ್ ಮಾಡಿಕೊಂಡು ಮನೆಯಲ್ಲಿದ್ರು ಅವರು, ಆಯ್ತಾ? ಹಿಂಗೆ ಒಂದು ಸಂಡೇ ಸ್ಯಾಟರ್ಡೇಗಳಲ್ಲಿ, ವೀಕೆಂಡಲ್ಲಿ ಅಣ್ಣನೂ ಮನೆ ಇರಲಿಲ್ಲ. ಏನೋ ಪಾಪ ಸಿಂಗಲ್ ಹುಡುಗ, ಏನೋ ಒಂಥರ ಲೋನ್ಲಿನೆಸ್ ಫೀಲ್ ಆಗೋದು, ಒಂಟಿತನ ಫೀಲ್ ಆಗೋದೆಲ್ಲ ಜಾಸ್ತಿ ಆಯಿತು ಅನ್ಸುತ್ತೆ, ಆಯ್ತಾ? ಅದು ಹುಡುಗರಿಗೆ ಹೇಳ್ಬೇಕಾಗಿಲ್ಲ ಆ ಒಂಟಿತನ ಹೆಂಗೆಲ್ಲ ಕಾಡುತ್ತೆ ಅಂತ, ಆಯ್ತಾ? ಪಾಪ ಇವನ್ಗೂ ಅದೇ ರೀತಿ ಆ ಒಂಟಿತನ ಕಾಡಿದೆ. ಆ ಒಂಟಿತನ ಕಾಡ್ಬಿಟ್ಟು ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಆಯ್ತಾ, ನಿಮ್ಗೆ ಗೊತ್ತಲ್ಲ ಈ ಡೇಟಿಂಗ್ ಆ್ಯಪ್ಸ್ಗಳೆಲ್ಲ ಟ್ರೈ ಮಾಡಿದ್ದಾನೆ. ಕೆಲವು ಡೇಟಿಂಗ್ ಆ್ಯಪ್ಸ್ಗಳ ಹೆಸರು ಗೊತ್ತಿಲ್ಲ ನನಗೆ, ಹೆಸರುಗಳು ಗೊತ್ತಿರೋ ಅದು ಹೇಳಕ್ಕೆ ಹೋಗಲ್ಲ, ಸುಮ್ಮನೆ ಯಾಕೆ ಬೇಕು. ಆ ಡೇಟಿಂಗ್ ಆ್ಯಪ್ಸ್ಗಳಲ್ಲಿ ಹುಡುಗಿನ ಏನದು ಸರ್ಚ್ ಮಾಡೋದು ನೋಡ್ತಾ ಇದ್ದಾನೆ. ಯಾರು ಹುಡುಗಿ ನನಗೆ ಗರ್ಲ್ ಫ್ರೆಂಡ್ ಸಿಗ್ತಾಳ, ಅದು ಮಾಡ್ತಾಳ, ಇದು ಮಾಡ್ತಾಳ ಅಂತ, ಆಯ್ತಾ? ಅದೆಲ್ಲ ನೋಡಿ ಅವ್ನು ಅನ್ಕೊಂಡ ನಮ್ಮ ಮುಕ್ಕುಗಳೆಲ್ಲ ಯಾರು ಬೀಳಲ್ಲ, ನಾನೇನಾದ್ರು ಬೇರೆ ರೀತಿ ಟ್ರೈ ಮಾಡಬೇಕು ಅಂದ್ಬಿಟ್ಟು, ಆಯ್ತಾ, ಈ ಲೊಕ್ಯಾಂಟೋ ವೆಬ್ಸೈಟ್ ಅಂತ, ಹುಡುಗರು ಸುಮಾರು ಜನಕ್ಕೆ ಗೊತ್ತು ಈ ವೆಬ್ಸೈಟ್ ಕತೆ ಏನು ಅಂದ್ಬಿಟ್ಟು. ಆ ಲೊಕ್ಯಾಂಟೋ ವೆಬ್ಸೈಟ್ಗೆ ಹೋಗಿ ಅವನು, ಆಯ್ತಾ, ಆ ರೀತಿ ಹುಡುಗಿರ್ನ ಹುಡುಕೋದಕ್ಕೆ ಸರ್ಚ್ ಮಾಡಿದ್ದಾನೆ. ಆ ರೀತಿ ಅಂತ ನಾನು ಯಾವುದನ್ನು ಇದಾಗಿ ಹೇಳ್ತಿಲ್ಲ, ಕಾಲ್ ಗರ್ಲ್ಸ್ಗಳನ್ನ, ಆಯ್ತಾ? ಈ ಪ್ರಾಸ್ಟಿಟ್ಯೂಟ್ಗಳು ಇರ್ತಾರಲ್ಲ, ಅವರಿಗೆ ಇಷ್ಟು ಟೈಮು, ಅವರಿಗೆ ಇಷ್ಟು ಗಂಟೆಗಳಿಗೆ ಇಷ್ಟು ದುಡ್ಡು ಅಂದ್ಬಿಟ್ಟು, ಆಯ್ತಾ, ಅವ್ರನ್ನ ಅವನು ಮೊಬೈಲಲ್ಲಿ ಆನ್ಲೈನ್ ಮೂಲಕ ಹುಡುಕಿದ್ದಾನೆ. ಹೆಂಗೋ ಮನೇಲಿ ಯಾರೂ ಇಲ್ಲ, ಇವತ್ತು ಒಂಟಿಯಾಗಿದ್ದೀನಿ, ಅಪ್ಪ ನಾನು ಹೆಂಗಾದರೂ ಮಾಡಿ ಒಂಟಿತನದಿಂದ ಸ್ವಲ್ಪ ಮುಕ್ತಿ ಪಡಿಬೇಕು ಅಂದ್ಬಿಟ್ಟು ಒಂದು 1 hour 2 hour ಈ ಲೆಕ್ಕಾಚಾರ ಹಾಕ್ಕೊಂಡು ಸುಮ್ಮನೆ ಕೂತಿದ್ದ ಜಾಗದಲ್ಲೇ ಹುಡ್ಕೊಂಡು ವೆಬ್ಸೈಟಲ್ಲೆಲ್ಲ ಸರ್ಚ್ ಮಾಡಿದ್ದಾನೆ. ಯಾವುದೋ ಒಂದು ನಂಬರ್ ಸಿಕ್ಕಿದೆ. ಆ ನಂಬರಿಗೆ ಮೆಸೇಜ್ ಮಾಡಿದ್ದಾನೆ. ಫಸ್ಟು ಮೆಸೇಜ್ ಮಾಡಿಬಿಟ್ಟು ಅವ್ರ ಫೋಟೋಗಳೆಲ್ಲ ಇಷ್ಟು ಲಿಸ್ಟ್ ಕಳಿಸಿದ್ದಾರೆ. ಈ ಹುಡುಗಿ ಯಾವ ಹುಡುಗಿ ಬೇಕು ಅಂದ್ಬಿಟ್ಟು. ಅವ್ನು ಹುಡುಗಿರ ಫೋಟೋಗಳು ನೋಡಿದ ತಕ್ಷಣ ಫುಲ್ಲು ಒಂಥರ ಎಕ್ಸೈಟ್ಮೆಂಟ್ಗೆ ಹೋಗಿದ್ದಾನೆ, ಏನಪ್ಪ ಎಲ್ಲ ಹೀರೋಯಿನ್ಗಳು ಇದ್ದಂಗೆ ಇದಾರಲ್ಲ ಅಂದ್ಬಿಟ್ಟು. ಬಟ್ ಫ್ಯಾಕ್ಟ್ ಏನಂತ ಹೇಳಿದ್ರೆ, ಅಲ್ಲಿ ಕಳಿಸೋ ಹುಡುಗಿರೆಲ್ಲ ಬರೀ ಫೇಕೇ. ಅದು ಕೆಲವ್ರಿಗೆ ಗೊತ್ತಾಗತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಇವನು ಯಾವುದೋ ಒಂದು ಸೂಪರ್ ಆಗಿರೋ ಹುಡುಗಿನ ಸೆಲೆಕ್ಟ್ ಮಾಡಿದ್ದೀನಪ್ಪ ಅಂದ್ಕೊಂಡು ಆ ಹುಡುಗಿನ ಬುಕ್ ಮಾಡ್ಕೊಂಡಿದ್ದಾನೆ ಅದರಲ್ಲಿ, ಆಯ್ತಾ? ಆ ಹುಡುಗಿನ ಬುಕ್ ಮಾಡ್ಕೊಂಡಿದ್ದಾನೆ, ನಂಬರೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾನೆ ಅಲ್ಲಿ. ಅದಕ್ಕೆ ಮಧ್ಯ ಒಬ್ಬ ಏಜೆಂಟ್ ಬೇರೆ ಇರ್ತಾನೆ, ಮಿಡಲ್ ಏಜೆಂಟ್, ಆಯ್ತಾ? ಆ ಮಿಡಲ್ ಏಜೆಂಟಿಂದ ಇವನಿಗೆ ಕಾಲ್ ಬರುತ್ತೆ. ಅದು ಯಾರೋ ನಾರ್ತ್ ಇಂಡಿಯಾವನು. ಸರ್, ನಿಮ್ಮದು ಈ ಥರ ಬುಕ್ ಮಾಡಿದ್ದೀರಲ್ಲ, ಅದು ಕನ್ಫರ್ಮೇಷನ್ ಮಾಡ್ತಾ ಇದೀವಿ ನಾವು, ಆಯಿತಾ? ಅವರಿಗೆ ಇಷ್ಟಾಗುತ್ತೆ ಅಂದ್ಬಿಟ್ಟು ಎಲ್ಲ ಮಾತಾಡಿದ್ದಾರೆ. ಫಸ್ಟು ಅವ್ನು ಸ್ವಲ್ಪ ದುಡ್ಡು ಕೇಳಿದ್ದಾನೆ, ಸರ್ ಸ್ವಲ್ಪ ಅಡ್ವಾನ್ಸ್ ಕೊಡಿ ಅಂದ್ಬಿಟ್ಟು. ಇವನು ಇದರಲ್ಲೆಲ್ಲ ಸ್ವಲ್ಪ ಚಾಲಾಕಿ, ನಾನು ಫಸ್ಟು ದುಡ್ಡೆಲ್ಲ ಕೊಡಲ್ಲ ಸರ್, ಫಸ್ಟು ಏನಂತಾರೆ ಬಂದ್ಬಿಟ್ಟು ಇಲ್ಲಿ ಕೆಲಸ ಆಗಲಿ, ಆಮೇಲೆ ಬೇಕಾದರೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರಿ ಆಯಿತು ಬಿಡಪ್ಪ ಅಂದ್ಬಿಟ್ಟು ಅವ್ರು ದೊಡ್ಡ ಸ್ಕ್ಯಾಮರ್ಸ್. ಇವನು ರಂಗೋಲಿ ಏನಂತಾರೆ, ಚಾಪೆ ಕೆಳಗಡೆ ನುಗ್ಗಿದ್ರೆ ಅವ್ರು ರಂಗೋಲಿ ಕೆಳಗಡೆ ನುಗ್ತಾರೆ, ಆಯಿತಾ? ಇವನು ಯಾವುದೋ ಒಂದು ಹುಡುಗಿನ ಬುಕ್ ಮಾಡಿದ್ದಾನೆ. ಇಷ್ಟು ಗಂಟೆಗೆ ಬರ್ತಾರೆ ಅಂದ್ಬಿಟ್ಟು ಸುಮಾರು ಒಂದು ಮಧ್ಯಾಹ್ನ 2 ಗಂಟೆ ಆಗಿತ್ತು ಅನ್ಸುತ್ತೆ, ಆಯಿತಾ? 2 ಗಂಟೆಗೆ ಚೆನ್ನಾಗಿ ಊಟ ತಿಂದ್ಬಿಟ್ಟು ಅಣ್ಣ ಫುಲ್ ತಯಾರಿ ಮಾಡ್ಕೊಬಿಟ್ಟಿದ್ದಾನೆ, ಆಯಿತಾ? ತಯಾರಿ ಮಾಡ್ಕೊಬಿಟ್ಟಿದ್ದಾನೆ, ಇವತ್ತು ನನ್ನ ಒಂಟಿತನಕ್ಕೆ ಒಂದು ಬ್ರೇಕ್ ಸಿಗುತ್ತೆ ಅಂದ್ಬಿಟ್ಟು, ಆಯಿತಾ? ಯಾರೋ ಬಂದು ಬಾಕ್ಲು ತಟ್ಟಿದ್ದಾರೆ. ಬಾಕ್ಲು ತಟ್ಟು ನೋಡಿದ್ರೆ ಹುಡುಗಿ ನಿಂತಿದ್ಲು. ಒಬ್ರಲ್ಲ ಇಬ್ರಲ್ಲ 3 ಜನ ಹುಡುಗಿರು ನಿಂತಿದ್ರು, ಆಯ್ತಾ? ಅದು ಹುಡುಗಿರಂದ್ರೆ ಆ ಥರ ಹುಡುಗಿ ಅಲ್ಲ, ಅವನಲ್ಲ ಅವಳು, ಟ್ರಾನ್ಸ್ಜೆಂಡರ್ಸ್, 3 ಜನ ಟ್ರಾನ್ಸ್ಜೆಂಡರ್ಸ್. ಅವನು ಆ ಸ್ಟೋರಿ ಹೇಳ್ತಿರೋ ನನಗೆ ಇಲ್ಲಿ ಒಂಥರ ಶಾಕ್ ಆಗೋಯ್ತು. ಅವನಲ್ಲ ಅವಳು ಥರ 3 ಜನ ಟ್ರಾನ್ಸ್ಜೆಂಡರ್ಸ್ ಬಂದು ನಿಂತು ಅಲ್ಲಿ. ಪಾಪ ಅವ್ರ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡ್ತಿಲ್ಲ, ಈ ಸ್ಟೋರಿ ಎಲ್ಲೂ ವೈರಲ್ಲೂ ಮಾಡಿಲ್ಲ, ಎಲ್ಲೂ ಇದು ಮಾಡಿಲ್ಲ. ನಾನು ಇವತ್ತು ಆ ಸ್ಟೋರಿ ಹಂಚ್ಕೊತಾ ಇದ್ದೀನಿ. ಅವ್ರ ಹೆಸರುಗಳು ಬೇಡ ಇಲ್ಲ ನಮಗೆ,
ಆಯ್ತಾ. ಆ ತರ 3 ಜನದವ್ರು ಬಂದು ನಿಂತಿದ್ದಾರೆ. ಇವನು ಫುಲ್ ಗಾಬರಿ ಆಗ್ಬಿಟ್ಟಿದ್ದಾನೆ, ಯಾರಿದು, ಏನು ಹುಡುಗಿ ತರನೂ ಅನ್ಕೊಳಲ್ಲ, ಇಲ್ಲ ಹುಡುಗ ಅಂತಾನು ಅನ್ಸಲ್ಲ, ಏನಿನ್ 3 ಜನ ಬಂದ್ಬಿಟ್ಟಿದಾರಲ್ಲ ಅನ್ಬಿಟ್ಟು ಬಂದಿದ್ದೆ ಏಕಾಏಕಿ ಅವನ್ ಬಾಯಿಗೆ ಬಟ್ಟೆ ತುರುಕಿ ಆಯ್ತಾ, ಏನೇನ್ ಬೇಕೋ ಅದೆಲ್ಲ ಎತ್ಕೊಂಡಿದ್ದಾರೆ. ಏನೇನು ಕೈಗೆ ಸಿಗುತ್ತೋ ಒಂದು ಲ್ಯಾಪ್ಟಾಪು, ಮೊಬೈಲು, ಮತ್ತೊಂದು ಮಗದೊಂದು ಎಲ್ಲ ಎತ್ಕೊಂಡು ಆಯ್ತಾ. ಆಮೇಲೆ ಅವನದು ಇದು ಬಾಯಿಂದ ಬಟ್ಟೆ ತೆಗೆದು ಅವನ ಜೇಬಲ್ಲಿ ಎಷ್ಟು ದುಡ್ಡಿತ್ತೋ ಅಷ್ಟು, ಬ್ಯಾಂಕಿಗೆ ಸ್ವಲ್ಪ ದುಡ್ಡು ಹಾಕಿಸ್ಕೊಂಡು, ಅವ್ರು ಎಷ್ಟು ಹೇಳಿದ್ರು ಅವನೊಂದು 10,000 12,000 ರೂಪಾಯಿ ಹೇಳಿದಂತೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ದುಡ್ಡು ಇಸ್ಕೊಂಡು ಇವನ್ನ ಲೂಟಿ ಮಾಡಿ ನೀಟಾಗಿ ಬೋಳ್ಸಿ. ರೂಮ್ ಅಂದರೆ ಜಾಸ್ತಿ ಏನು ಐಟಮ್ಸ್ ಇರಲ್ಲ, ಬ್ಯಾಚುಲರ್ ರೂಮ್ಗಳು ಗೊತ್ತಲ್ಲ, ಇದ್ರ ಲ್ಯಾಪ್ಟಾಪು, ಮೊಬೈಲು, ಅದು ಇದು ಏನೇನು ಕೈಗೆ ಸಿಗುತ್ತೋ ಅದನ್ನೆಲ್ಲ ಈಸ್ಕೊಂಡು ಇವನು ಒಂದೆರಡು ಏಟ್ ಹಾಕಿ ಸೀದಾ ಅಲ್ಲಿಂದ ಪರಾರಿ ಆಗಿದ್ದಾರೆ. ಇವನು ಹೋಗಿ ಆಮೇಲೆ ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡ್ಕೋ, ಯಾರೋ ಅವ್ನ ಬೆಸ್ಟ್ ಫ್ರೆಂಡ್ ಹತ್ರ ಶೇರ್ ಮಾಡ್ಕೊಂಡು ಹತ್ಕೊಂಡು ಎಲ್ಲ ಮಾತಾಡಿ ಹೇಳಿದ್ದಾನೆ. ಬಟ್ ಏನು ಪ್ರಯೋಜನ ಇಲ್ಲ ಆಯ್ತಾ. ಈ ರೀತಿ ಎಲ್ಲ ಸ್ಕ್ಯಾಮ್ ಆಗುತ್ತೆ. ಮುಂದೆ ಅವ್ರು ಏನೋ ಪೊಲೀಸ್ಗೇನೋ ಕಂಪ್ಲೇಂಟ್ ಕೊಟ್ರಂತೆ, ಅದಾಯ್ತಂತೆ. ಅದು ಇನ್ಸೈಡ್ ಸ್ಟೋರಿ ಎಲ್ಲ ಗೊತ್ತಿಲ್ಲ ನನಗೆ. ಬಟ್ ಅವು ಏನಂತಾರೆ, ಒಳಗಡೆ ಸ್ಟೋರಿ ನಡೆದಿರೋದು ಇಷ್ಟು. ಲೀಗಲ್ ಆಗಿ ಏನಾಯ್ತೋ ಗೊತ್ತಿಲ್ಲ. ಆಮೇಲೆ ಮುಂದೆ ಸಿಗಾಕೊಂಡಿಲ್ವೋ ಅದೆಲ್ಲ ಗೊತ್ತಿಲ್ಲ ನನಗದು. ಬಟ್ ಇನ್ಸೈಡ್ ಸ್ಟೋರಿ ಇಷ್ಟ. ಈ ಸ್ಟೋರಿ ಏನಂತ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಬರೀ ಒಬ್ಬ ಹುಡುಗಂದು ಕತೆ ಅಲ್ಲ ಇದು ಆಯ್ತಾ. ಈ ರೀತಿ ಸುಮಾರು ಜನ ಹುಡುಗರದು ಕತೆಗಳು ನಡೀತಿದೆ ಇಲ್ಲಿ ಆಯ್ತಾ. ಬರೀ ಅವರೇ ಬಂದ್ಬಿಟ್ಟು ನಿಮ್ಗೆ ಮೋಸ ಮಾಡಲ್ಲ ಇಲ್ಲಿ ಆಯ್ತಾ. ಕೆಲವರು ಹುಡುಗಿರು, ನಾರ್ತ್ ಇಂಡಿಯನ್ ಹುಡುಗಿರು ಕೆಲವರು ಇರ್ತಾರೆ, ಅವ್ರ ಕೈಯಲ್ಲಿ ಮೋಸ ಹೋಗೋರಿದ್ದಾರೆ. ಇನ್ನು ಕೆಲವರು ದುಡ್ಡು ಇಸ್ಕೊಂಡು ಏನಂತಾರೆ, ನಿಮ್ಗೇನೋ ಕಳಿಸ್ಬಿಡ್ತೀವಿ, ನಿಮ್ಗೇನೋ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅಂಥವ್ರು ದುಡ್ಡು ಇಸ್ಕೊಂಡು ನಾಮ ಹಾಕಿರೋ ಕೇಸಸ್ಗಳು ಸುಮಾರಿದೆ ಆಯ್ತಾ. ಈ ತರ ಹುಡುಗರು ಈ ತರ ಸ್ಕ್ಯಾಮ್ಗಳಿಗೆಲ್ಲ ಬಲಿ ಪಶುಗಳಾಗಿ ದುಡ್ಡುಗಳನ್ನ ಕಳ್ಕೊತಾ ಇದ್ದಾರೆ. ಅದು ಎಸ್ಪೆಷಲಿ ಒಂಟಿಯಾಗಿರೋ ಹುಡುಗರು ಆಯ್ತಾ. ಇನ್ನು ಕೆಲವರು 21, 22, ಇನ್ನು 20 ಅಂಥ ಹುಡುಗರುಗಳು ಆಯ್ತಾ, ತುಂಬ ಇಂಟ್ರೋವರ್ಡ್ಸ್ ಹುಡುಗರುಗಳು ಇಂಥ ಸ್ಕ್ಯಾಮ್ಗಳಿಗೆಲ್ಲ ಬಿದ್ದು ದುಡ್ಡುಗಳನ್ನ ಕಳ್ಕೊಂಡು ಸ್ಕ್ಯಾಮ್ಗಳಾಗ್ತಾ ಇದ್ದಾರೆ. ದಯವಿಟ್ಟು ಇದರಿಂದ ನೀವು ಆದಷ್ಟು ದೂರ ಇರೋದು ತುಂಬ ಒಳ್ಳೆಯದು ಆಯ್ತಾ. ಒಂಟಿತನದಲ್ಲಿ ಇತ್ತು ಅಂತ ಹೇಳಿದ್ರೆ, ಇನ್ನೂ ಏಜ್ ಚಿಕ್ಕದಂತ ಹೇಳಿದ್ರೆ ಬೇಕಾದ್ರೆ ನೀವು ಬೇರೆ ಕಡೆ ಫೋಕಸ್ ಮಾಡಿ. ಇನ್ನೊಂದು ಎಜುಕೇಷನ್ನು, ಇಲ್ಲ ಜಾಬು, ಮತ್ತೊಂದು ಮಗದೊಂದು, ಈ ಥರದ ಕಡೆ ಫೋಕಸ್ ಮಾಡಿ ಆಯ್ತಾ. ಈ ಥರ ಸ್ಕ್ಯಾಮ್ಗಳಿಗೆ ಹೋಗ್ಬಿಟ್ಟು ಪದೇ ಪದೇ ದುಡ್ಡುಗಳನ್ನ ಕಳ್ಕೋಬೇಡಿ ಆಯ್ತಾ. ಇಲ್ಲಾಂದರೆ ನಿಮ್ಗೆ ತೀರಾ ಅರ್ಜೆಂಟ್ ಇತ್ತು ಅಂತ ಹೇಳಿದ್ರೆ ಸರ್ಕಾರದವರು ಆಯ್ತಾ, ಹುಡುಗನಿಗೆ 22, ಹುಡುಗಿಗೆ 20 ಅಂತೇನೋ ಮೊನ್ನೆನೋ ಮಾಡ್ದಂಗೆ ಇತ್ತದು ಏಜು. ನಿಮ್ಗೆ ಆ ಏಜ್ ದಾಟಿತ್ತು ಅಂತ ಹೇಳಿದ್ರೆ ಆಯ್ತಾ, ಒಂದು ಮದುವೆ ಆಗ್ಬಿಟ್ಟು ಸಂಸಾರ ಮಾಡಿಕೊಂಡು ಆರಾಮಾಗಿ ನಿಮ್ಮ ಪಾಡಂಗೆ ನೀವು ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡಿ. ಈ ರೀತಿ ಎಲ್ಲ ದುಡ್ಡು ಕಳ್ಕೊಳ್ಳೋದಿದೆಯಲ್ಲ, ಇದು ಅನ್ಯಾಯವಾಗಿ ದುಡ್ಡು ಕಳ್ಕೊಳ್ಳೋ ಅಂಥ ಕಥೆಗಳಿವೆಲ್ಲ. ಇದು ದಯವಿಟ್ಟು ಈ ಕೆಲಸ ಮಾಡಬೇಡ್ರಿ. ಹುಡುಗರು ತುಂಬ ಹುಷಾರಾಗಿರೋದು ಒಳ್ಳೇದಿಲ್ಲಿ, ಎಸ್ಪೆಷಲಿ ಬೆಂಗಳೂರು ಅಂತ ಸಿಟಿಯಲ್ಲಿ ಆಯ್ತಾ. ಬಿಟ್ಟರೆ ಇಲ್ಲಿ ಜೋಬು ಕುಯ್ಕೊಂಡು ನಿಮ್ಮನ್ನು ಕುಯ್ಕೊಂಡು ಹೋಗಿ ಪಾರ್ಸಲ್ ಮಾಡಿಬಿಡ್ತಾರೆ. ತುಂಬ ಹುಷಾರಾಗಿರಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸ್ಕ್ಯಾಮ್ ವಿಡಿಯೋಗಳು, ಇದೇ ರೀತಿ ನಿಮ್ಗೆ ಅವೇರ್ನೆಸ್ ವಿಡಿಯೋಗಳು ನಾನು ಪ್ರತಿದಿನ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ವಾರದಲ್ಲಿ ಒಂದು 3 ವಿಡಿಯೋ ಆದರೂ ಹಾಕ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.